ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇ, ಅವರ ಶ್ರೀಮತಿ ಹೆಸರು ಸುನಂದ ಲಕ್ಷ್ಮೀಬಾಯಿ ಅಲ್ವೇ? ಹೌದು. ಅವರು ಬಹಳ ದೊಡ್ಡ ಜಹಗೀರ್ದಾರಲ್ವೇ? ಹೌದು. ಅವರ ತಂದೆ ತುಂಬಾ ಒಳ್ಳೆ ವ್ಯಕ್ತಿ ಅಂತೆ ನಾನು ಕೇಳಿದ್ದೀನಿ. ಆದರೆ ಅವರ ತಾಯಿ ತುಂಬಾ ಗಯ್ಯಾಳಿ ಅಂತೆ, ಅದನ್ನು ಕೇಳಿದ್ದೀನಿ. ನಮ್ಮ ಸಂಬಂಧಿಕರು, ಅವರ ಸ್ನೇಹಿತರು, ಅವ್ರು ಹೇಳಿದ್ರು ತಂದೆ ಗುಣ ಮಗಳಿಗೆ ಬಂದಿದ್ರೆ ಒಳ್ಳೆಯದು, ಆದರೆ ಮಗಳೇನಾದರೂ ತಾಯಿ ಹಾಗೆ ಗಯ್ಯಾಳಿಯಾಗಿದ್ರೆ, ಯಾಕಂದರೆ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅನ್ನೋ ಮಾತಿಲ್ವೇ? ಮೊದಲೇ ದಿಕ್ಕುಗಳು ತಿರುಗ್ತಾ ಇರೋ ನಿನ್ನ ತಮ್ಮ ದಿಕ್ಕಾಪಾಲಾಗಿ ದಿಕ್ಕೆಟ್ಟು ಹೋದರೆ, ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ವಿಚಾರಿಸಿ ಮದುವೆ ಮಾಡಿ. ಈ ಹೆಣ್ಣಿಲ್ಲ ಅಂದರೆ ಇನ್ನೊಂದು, ಆದರೆ ಜೀವನ, ಮನೆತನ, ಗೌರವ, ಮದುವೆ ಸಮಯದಲ್ಲಿ ಅವನದೇನಾದರೂ ಗುಟ್ಟು ರಟ್ಟಾಗಿ ನಿಮ್ಮ ಮನೆತನಕ್ಕೆ ಪೆಟ್ಟಾಗಿ ನಿನ್ನ ತಲೆ ಕೆಟ್ಟು ಹೋಗಿ ನಿಮ್ಮ ಮರ್ಯಾದೆ ಮಣ್ಣು ಪಾಲಾಗಬಾರದಲ್ವಾ? ಅದಕ್ಕೆ ಗುರು, ಏನ್ ಬಾವ, ಏನಾದರೂ ಕೆಲಸ ಇದೆಯಾ? ಕೆಲ್ಸದ ಮಾತಿರ್ಲಿ, ನೀನ್ ಯಾಕೆ ಹೀಗಿದೀಯಾ? ಯಾಕೆ ಬಾವ, ನಮ್ಗೇನಾಗಿದೆ? ಕನ್ನಡಿಲಿ ನಿನ್ ಮುಖ ನೋಡ್ಕೊ, ನಿನಗೆ ಗೊತ್ತಾಗುತ್ತೆ. ಹೆಣ್ಣೋರು ಬರ್ತಾರೆ ಅಂತ ಪುರೋಹಿತರು ಸುದ್ದಿ ಕೊಟ್ಟಾಗ ಅದೆಷ್ಟು ಸಂತೋಷದಿಂದ ಇದ್ದೆ. ಇದ್ದಕ್ಕಿದ್ದಾಗ ಯಾಕಿಷ್ಟು ಮಂಕಾದೆ? ಹೆಣ್ಣಿನವರು ಬಂದಾಗ್ಲೂ ನಿನ್ನಲ್ಲಿ ಯಾವ ಉತ್ಸಾಹನೂ ಕಾಣಲಿಲ್ಲ. ವಿಷಯ ಏನು ಅಂತ ಹೇಳು. ನನ್ನ ಹತ್ರ ಯಾಕಪ್ಪ ಸಂಕೋಚ? ಏನು ಅಂತ ಹೇಳು. ಅದು ಬಾವ, ಎದ್ರಿನವ್ರು ಬರೋ ಹಿಂದಿನ ದಿನ ಗಜೇಂದ್ರಾಚಾರ್ಯ ಬಿ ಸಿಕ್ತಿರೋ. ವೆಂಕಟನಾಥ ಮಠದಲ್ಲಿ ಊರಿಗೆ ಹೋಗ್ತೀನಿ ಅಂತ ಹೇಳಿ ಈ ಕಡೆ ಊರಿಗೂ ಬರ್ದೆ, ಮನೆಗೂ ಬರ್ದೆ, ಬೇರೆ ಎಲ್ಲೋ ಹೋಗ್ತಿದ್ದಾನಂತೆ. ವೆಂಕಟನಾಥ ಏನು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಆದರೂ ಅವನ ಮೇಲೆ ಈ ಆಪಾದನೆ ಯಾಕೆ ಬಂತು ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ. ಮತ್ತು ಸರಸ್ವತಿ ಶ್ರೀಮಂತರ ಮನೆ ಹುಡುಗಿ, ಅವರಮ್ಮ ಹೇಗೆ ಅಂತ ನಾನು ಕಣ್ಣಾರೆ ಕಂಡಿದ್ದೀನಿ. ತಾಯಿ ಹಾಗೆ ಮಗಳು ಕೂಡ ಜೋರು ಅಂದರೆ ನಮ್ಮದೇ ಇರೋಕ್ಕಾಗುತ್ತಾ? ನೀವೇ ಹೇಳಿ. ಅವರ ತಂದೆ ತುಂಬ ಒಳ್ಳೆ ವ್ಯಕ್ತಿ ಅಂತೆ ನಾನು ಕೇಳಿದ್ದೀನಿ, ಆದರೆ ಅವರ ತಾಯಿ ತುಂಬ ಗಯ್ಯಾಳಿ ಅಂತೆ. ಆಕೆ ಕೈಗೆ ಸಿಕ್ಕಿ ವೆಂಕಟನಾಥನ ಜೀವನ ಎಲ್ಲಿ ತೊಂದರೆಗೆ ಸಿಕ್ಕಾಕೊಳ್ಳುತ್ತೋ ಅನ್ನೋ ಭಯ ನನಗೆ. ಆ ಗಜೇಂದ್ರಾಚಾರ್ಯ ಆ ಹುಡುಗಿನ ನೋಡಿದೀನಿ ಅಂತ ಹೇಳಿದ್ನ? ಇಲ್ಲ, ನಾನು ನೋಡಿದ್ದೀನಿ. ನೋಡಿರೋದಷ್ಟೇ ಅಲ್ಲ, ಆಕೆ ಜೊತೆ ಮಾತಾಡಿದ್ದೀನಿ. ಸಭ್ಯತೆ ಸಂಸ್ಕಾರ ಇರೋ ಹುಡುಗಿ ಅಂತ ಕಣ್ಣಾರೆ ನೋಡಿದ್ದೀನಿ. ಅಲ್ಲ ಬಾಬಾ, ನೀವು ಆಕೆನ ನೋಡಿರೋದು ಒಂದೇ ಸಲ ಅಲ್ವಾ? ಅಕ್ಕಿ ಬೆಂದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ಒಂದೇ ಒಂದು ಅಗಳು ಸಾಕು ಗುರುರಾಜ. ಇಷ್ಟಕ್ಕೂ ಈ ವಿಷಯ ನೀನು ಹೇಳಿದ್ದಾದ್ರೂ ಯಾರು? ನಿಮ್ಮ ತಾತನವರು ಈ ಊರಿಗೆ ಕಾಲಿಟ್ಟಾದಿಂದಲೂ ನಿಮ್ಮ ಮೇಲೆ ಹಗೆ ಸಾಧಿಸ್ತಾ ಇರುವ ಕುಷ್ಟರು. ನಿಮ್ಮ ತಾತನವರನ್ನ, ತಂದೆಯವರನ್ನ ಆ ಅಪ್ಪ ಮಗ ಎಷ್ಟು ಕಾಡಿದ್ದಾರೆ ಅಂತ ನಿನಗೂ ಗೊತ್ತಿದೆ. ಈ ಊರಿಗೆ ತಾನೇ ಶ್ರೀಮಂತ ಅಂತ ಮೆರೀತಿದ್ದ ಗಜೇಂದ್ರ, ಅವನಕಿನ್ನ 10 ಪಟ್ಟು ಶ್ರೀಮಂತರಾಗಿರೋ ಜಾಗೀರ್ದಾರರು ನಿಮ್ಮ ಮನೆಗೆ ಹೆಣ್ಣು ಕೊಡ್ತಾ ಇರೋದು ಅವನಿಗೆ ಸಹಿಸ್ಕೊಳಕ್ಕಾಗ್ತಾ ಇತ್ತು. ಅದಕ್ಕೆ ವಾಸುದೇವಾಚಾರ್ಯರ ತಲೆ ಕೆಡಿಸಿ ನಿಮ್ಮ ಬಗ್ಗೆ, ವೆಂಕಟನಾಥನ ಬಗ್ಗೆ ಇಲ್ಲಿ ಸಲ್ಲದನ್ನ ಹೇಳಿದಾನೆ. ಆದರೆ ಶಾಮು ಭಟ್ರು ಅದೆಲ್ಲ ಸುಳ್ಳು ಅಂತ ನಿರೂಪಿಸಿದರು. ಅವರನ್ನ ಪಕ್ಸೋಕ್ಕಾಗಿಲ್ಲ, ಅದಕ್ಕೆ ನಿನ್ ತಲೆ ಕೆಡಿಸಿಲ್ಲ. ಈ ವಿಷಯದಲ್ಲಿ ಈ ಮಾತನ್ನ ಖಂಡಿತ ಒಪ್ತೀನಿ ಬಾವ, ಆದರೆ ವೆಂಕಟನಾಥ ಊರಿಗೆ ಹೋಗ್ತೀನಿ ಅಂತ ಮಧ್ಯದಲ್ಲಿ ಸುಳ್ಳು ಹೇಳಿ ಇನ್ನೆಲ್ಲಿಗೋ ಹೋಗ್ತಿದ್ದ ಅನ್ನೋದು ನಿಜ ಆಗಿದೆಯಾ? ಇರಬಹುದು, ಆದ್ರಿಂದ ನಾ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ಕೊರಗಬೇಕು? ಅವನೇನು ಬೇರೆ ಅವನೇ, ನಮ್ಮ ಹುಡುಗ. ಕರೆದು ಕೇಳಿದ್ರೆ ಆಯ್ತು. ಕೇಳಿದ್ರೆ ಎಲ್ಲಿ ತಪ್ಪು ತಿಳ್ಕೊತಾನೋ ಏನೋ.
ತಪ್ಪು ತಿಳ್ಕೊಳ್ಳೋದಕ್ಕಿಂತ ತಪ್ಪು ನಡೀದಿರೋ ಹಾಗೆ ನೋಡ್ಕೊಳ್ಳೋದು ಬುದ್ಧಿವಂತಿಕೆ ಗುರುರಾಜ. ಕಿರಿಯರು ಏನೇ ತಪ್ಪು ಮಾಡಿದರೂ ಕ್ಷಮೆ ಇದೆ, ಆದರೆ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ನೋಡ್ಕೊಂಡಿದ್ರೆ ಹಿರಿಯರಿಗೆ ಖಂಡಿತ ಕ್ಷಮೆ ಇಲ್ಲ. ವೆಂಕಟನಾಥ, ವೆಂಕಟನಾಥ, ಕರೆದ್ರ ಭಾವ? ನಿನ್ ಬಗ್ಗೆ ಒಂದ್ ಸಣ್ಣ ದೂರು ಬಂದಿದೆಯಲ್ಲ. ಭಾವ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಹೇಳಿ, ತಿದ್ಕೋತೀನಿ. ನೀನ್ ಯಾವ ಕಾರಣಕ್ಕೂ ತಪ್ಪು ಮಾಡೋನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರೋ ಗೊತ್ತಿಲ್ಲದೆ ಇರೋರು ನಿನ್ ಬಗ್ಗೆ ತಪ್ಪಾಗಿ ಮಾತಾಡಿದಾಗ ಅದನ್ನ ಉದಾಸೀನ ಮಾಡಿದ್ರೆ ಮಾತಾಡೋರಿಗೆ ಇನ್ನಷ್ಟು ಅವಕಾಶ ಕೊಟ್ಟಾಗುತ್ತೆ. ಅದಕ್ಕೆ ನಿನ್ನನ್ನು ನೇರವಾಗಿ ಕರೆದು ಕೇಳ್ತಾ ಇದ್ದೀನಿ. ಭಾವ, ನೀವು ಹಿರಿಯರು, ಮಾರ್ಗದರ್ಶಕರು, ನನಗೆ ಗುರುಗಳು. ನಾನೇನೇ ಕಲ್ತಿದ್ರು ಅದು ನಿಮ್ಮಿಂದ. ನಾನು ಒಳ್ಳೇದು ಮಾಡಿದಾಗ ಹೊಗಳಿದ್ದೀರಿ, ಸಂತೋಷ ಪಟ್ಟಿದ್ದೀರಿ. ಹಾಗೆ ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳೋ ಅಧಿಕಾರನೂ ನಿಮಗಿದೆ. ಇದು ತಪ್ಪಿನ ಪ್ರಶ್ನೆ ಅಲ್ಲ ವೆಂಕಟನಾಥ, ಅನುಮಾನದ ಪ್ರಶ್ನೆ. ನೀನು ಆಗಾಗ ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಮಠದಿಂದ ಹೊರಟು ಬೇರೆ ಎಲ್ಲಿಗೋ ಹೋಗ್ತಿದೀಯಾ ಅಂತ ನಿಮ್ಮ ಅಣ್ಣನ ಕಿವಿಗೆ ಯಾರೋ ಹಾಕಿದ್ದಾರೆ. ಅದನ್ನ ಮನಸ್ಸಿಗೆ ಹಚ್ಕೊಂಡು ನಿಮ್ಮ ಅಣ್ಣ ಒದ್ದಾಡ್ತಿದ್ದಾನೆ. ಇದರಲ್ಲಿ ಒದ್ದಾಡೋ ಅಂಥದ್ದೇನಿದೆ? ಅಣ್ಣ, ನೀನು ನನ್ನನ್ನೇ ನೇರವಾಗಿ ಕೇಳ್ಬೋದಾಗಿತ್ತಲ್ವಾ? ಇದು ನಿಜಾನ ಸುಳ್ಳ? ನಾನು ಆಗಾಗ ಮಠದಿಂದ 2-3 ದಿನ ಹೊರಗೆ ಹೋಗ್ತೀನಿ ಅನ್ನೋದು ನಿಜ. ಆದ್ರೆ ಊರ್ಗ್ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗೋದು ಸುಳ್ಳು. ಅಂದ್ರೆ ನೀನು ಹೋಗೋದು ನಿಜ? ಹೌದು. ಎಲ್ಲಿಗೆ ಹೋಗ್ತೀಯಾ? ಕ್ಷಮಿಸು ಅಣ್ಣ, ಅದನ್ನ ನಾನು ಹೇಳೋ ಹಾಗಿಲ್ಲ. ಯಾಕೆ? ಗುರುಗಳ ಅಪ್ಪಣೆ ಇಲ್ಲ. ಹಾಗಾದರೆ ಅದು ತಪ್ಪದಾರಿ ಅಲ್ವಲ್ಲ? ನಮ್ಮ ಪ್ರಶ್ನೆಗೆ ಉತ್ತರ ಹೇಳೋಕೆ ಗುರುಗಳ ಅಪ್ಪಣೆ ಇಲ್ಲ ಅಂದಮೇಲೆ ಅದು ಗುರು ಶಿಷ್ಯರ ನಡುವಿನ ವ್ಯವಹಾರ. ಅದನ್ನು ನಾವು ಕೇಳೋದು ತಪ್ಪು, ಅವನು ಹೇಳೋದು ತಪ್ಪು. ಆದರೂ ಬಾಬಾ, ಸತ್ಯ ಏನು ಅಂತ ಗೊತ್ತಾದರೆ ಆ ಗಜೇಂದ್ರಾಚಾರ್ಯರಿಗೆ ಮುಖಕ್ಕೆ ಹೊಡೆದಾಗ ಹೇಳ್ಬೋದಲ್ಲ? ಅಣ್ಣ, ಗಂಧದ ಜೊತೆ ಗುದ್ದಾಡಿದ್ರೆ ಘಮಲಾದ್ರೂ ಬರುತ್ತೆ. ಅದೇ ಹಂದಿಗಳ ಜೊತೆ ಗುದ್ದಾಡಿದ್ರೆ ನಮ್ಮ ಮೈಯೇ ದುರ್ವಾಸನೆ ಬರುತ್ತೆ. ಸುಳ್ಳು ಹೇಳೋರ್ಗೆ ಸತ್ಯದ ಭಾಷೆ ಅರ್ಥ ಆಗೋದಿಲ್ಲ ಅಣ್ಣ.